ಅಂತಂದ್ರೆ 30 ಮಗ್ಗಿ ಗುಂಡು ಹೊಡೆದಂಗೆ ಬರಬೇಕು. 2ರಿಂದ 30 ತನಕ, 30ರಿಂದ 2 ತನಕ ಎತ್ತಿಗೆ ಹೇಳಿಗೆ ಬರ್ಬೇಕು ಮಕ್ಕಳಿಗೆ. ಇಷ್ಟು ಮಾಡಿದರೆ ನಿಮ್ಮ ಮಕ್ಕಳ ಖಚಿತವಾಗಿಯೂ ಸೈನ್ಸನ್ನು ಆರಾಮಾಗಿ ಪಾಸ್ ಆಗ್ತಾರೆ, ಕಾಪಿ ಮಾಡಲಾರ. ಯಾಕಂದ್ರೆ ಅವೆಲ್ಲ ಕಾಪಿ ಫ್ರೀ ಆಗಿಬಿಟ್ಟಿವಿ. ಈಗ ಇತ್ತೀಚೆಗೆ ಪ್ರತಿಯೊಂದು ಕಾಲೇಜು ಈ PU ಕಾಲೇಜುಗಳು ಕಾಪಿ ಮಾಡೋದು ಕೇಂದ್ರ ಆಗಿಬಿಟ್ಟಿದ್ದಾವೆ. ಹೀಗಾಗಿ ನಮ್ಮಲ್ಲೇ ಪಾಸ್ ಆಗ್ತಾರೆ ಸೈನ್ಸು, ಆದರೆ ವಿಜ್ಞಾನಿಗಳಾಗುವುದಿಲ್ಲ. ಕಾರಣ ಇದು, ಒಂದನೇದು ಭ್ರಷ್ಟಾಚಾರ ಎಕ್ಸಾಮ್ಗಳೆಲ್ಲ, 2ನೇದು ನಮ್ಮ ಮಕ್ಕಳಿಗೆ ಆಸಕ್ತಿ ಕೊಡಿಸುವಂಥ ಪರಿಸ್ಥಿತಿ ನಮ್ಮಲ್ಲೆಲ್ಲ. ನಮ್ಮ ಮಗ್ಗಿನೂ ಮಾಡಿಸ್ತಾ ಇಲ್ಲ 2ರಿಂದ 30 ತನಕ. ಜೊತೆಗೆ ಇಂಗ್ಲೀಷ್ SLC ಮುಗಿದ್ರೊಳಗೆ ಸ್ವಂತ ಯಾವುದೇ ವಿಷಯ ಕೊಟ್ಟರು ಬರೆಯುವಂಥದ್ದು. 5-20 ಬರೀ ಆಕಳ ಬಗ್ಗೆ ಬರೀ, MEP ಬಗ್ಗೆ ಬರೀ, ವಿಜ್ಞಾನಿ ಬಗ್ಗೆ ಬರೀ, ಸೈಂಟಿಸ್ಟ್ನ ಬಗ್ಗೆ ಬರೀ, ಅದು ಕಲಾಕಾರನ ಬಗ್ಗೆ ಬರೀ, ಯಾವುದು ಕೊಟ್ಟರು ಯಾವುದೇ ವಿಷಯ ಕೊಟ್ಟರು 20 ಲೈನ್ ವಿದೌಟ್ ಮಿಸ್ಟೇಕ್ ಅವು ಸಕ್ಸಸ್ ಆದಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಸೈನ್ಸ್ ಈಸಿ ಆಗ್ತದೆ. ಮತ್ತು ನಾವು ಸಹಿತ ಇಲ್ಲಿಯ ಜನನಾಯಕರು, ಅದರಲ್ಲೂ MLAಗಳಿಗೆ ನಾವು ಹೇಳೋ ಮಾತು ಅಂದರೆ ಎಷ್ಟು ಸಾಧ್ಯದೋ ಅಷ್ಟು ಪ್ರತಿ ಹೋಬಳಿಗೆ PUC ಕಾಲೇಜನ್ನು, ಅದು ಸೈನ್ಸ್ ಯುಕ್ತ ಕಾಲೇಜ್ ಅಂತ ತರೋದು, ತಂದು ನಮ್ಮ ಮಕ್ಕಳನ್ನ ಬೆಳೆಸೋದು. ಅಂದಾಗ ಮೊದಲು ಈ ದೇಶಕ್ಕೆ ಒಳ್ಳೆಯ ಸೈಂಟಿಫಿಕ್ ಟೆಂಪರೇಜ್ ಮಕ್ಕಳು ಕೊಡ್ಲಿಕ್ಕೆ ಸಾಧ್ಯ. ಪಾಪ ಇವತ್ತು ಆರ್ಟ್ಸ್ ಕಾಮರ್ಸ್ ತಪ್ಪಂತ ಹೇಳೋದಿಲ್ಲ. ಆರ್ಟ್ಸ್ ಕಾಮರ್ಸಲ್ಲಿ ನಾವು ಕನ್ನಡ ಮಾಧ್ಯಮ ಕಲಿಯೋದ್ರಿಂದ ಇಂಗ್ಲೀಷ್ ವೀಕ್ ಆಗ್ತಾ ಹೋಗ್ತದೆ. ಇವತ್ತು ಇಂಗ್ಲೀಷ್ ನಮ್ಗೆ ಬಿಡ್ತಾ ಇಲ್ಲ. ನಾವು ಅಂತೀವಿ ಕನ್ನಡಕ್ಕೆ ಆದ್ಯತೆ ಬೇಕು, ಹೌದು ಬೇಕಿಲ್ಲ ಅಂತ ಯಾರಂದರು. ಆದರೆ ಈ ವಿಶ್ವದಲ್ಲಿ ಬದುಕಬೇಕಾಗಿದೆ, ಅದಕ್ಕೆ ಇಂಗ್ಲೀಷ್ ಬರಲೇಬೇಕು. ಇದು ನಾವೆಲ್ಲರೂ ಕನ್ನಡಿಗರು ತಿಳ್ಕೊಬೇಕಿದನ್ನು. ಇವತ್ತಿನ ಆದ್ಯತೆ, ಒಂದು ಕಾಲಕ್ಕೆ ಸಂಸ್ಕೃತ ಕಲಿಬೇಕಾಗಿತ್ತು, ಇವತ್ತು ಸಂಸ್ಕೃತ ಸಪ್ತ ಭಾಷೆಗೆ ಭಾಷೆನ ಹೇಳ್ತಾ ಇದ್ದಾರೆ. ಹೌದು, ಇವತ್ತು ನಡೀತಾನೂ ಇಲ್ಲ ಅದು. ಮತ್ತು ಇಲ್ಲದ ಭಾಷೆಗೆ ಬೆನ್ನು ಹತ್ತೋಗಿದ್ಲು. ಈಗ ಇದ್ದ ಭಾಷೆ ಇಂಗ್ಲೀಷ್ ಜೊತೆಗೆ ಕನ್ನಡ, ಇವೆರಡನ್ನು ನೀವು ಪ್ರಬಲ ಮಾಡಿ ಮಗ್ಗಿ ಮೂತ್ರತನ ಮಾಡಿದರೆ ನಿಶ್ಚಿತವಾಗಿಯೂ ಹೋಬಳಿ ಮಟ್ಟದಲ್ಲೇ PUC ಸೈನ್ಸ್ಗಳನ್ನ ತಂದು ಕೊಟ್ಟರೆ ಎಷ್ಟೋ ಬೇಗ ಪ್ರಗತಿ ಇಲ್ಲಿ ಆಗ್ತದೆ ಅನ್ನೋದನ್ನು ಸ್ಥಳೀಯ ನಮ್ಮ ರಮೇಶ್ ಜಾರಕಿಹೊಳಿಯವರು ಆಗಿರ್ಬೋದು, ಶಾಸಕರು ಬದಿಯ ನಮ್ಮ ಬಾಲಚಂದ್ರ ಜಾರಕಿಹೊಳಿಯವರು ಆಗಿರ್ಬೋದು, ಇನ್ನುಳಿದ ಯಾವುದೇ ಶಾಸಕರಾಗಿರ್ಬೋದು, ಈ ದಿಶೆಯಲ್ಲಿ ಒಂದು ಈ ನಮ್ಮ BEOಗಳ ಮೂಲಕ ಒತ್ತಡ ತಂದ ಇದು ಬೆಳೆಸುವಂಥ ಪ್ರಯತ್ನ ಮಾಡಿದರೆ ನಿಶ್ಚಿತವಾಗಿ ಶಿಕ್ಷಣದಲ್ಲ ಸೈಂಟಿಫಿಕ್ ಟೆಂಪರ್ ಬರ್ತದೆ, ವೈಜ್ಞಾನಿಕ ಚಿಂತನೆ ಬರ್ತದೆ, ಸಿಂಪಲ್ ಅದ ಮಾಡಿಸಿದ್ರೆ ಸಾಧ್ಯ ಆಗ್ತದೆ. ಮತ್ತು ಅದೇ ಕಾಲಕ್ಕೆ ಕೌಸರಿ ಜನರಿಗೆ ಭಾಳ ದಿನಗಳ, ಅದರಲ್ಲೂ ಯುವಜನರಿಗೆ ಕಾಲೇಜ್ ಬೇಕಾಗಿದೆ, ಪ್ರಥಮ ದರ್ಜೆ ಕಾಲೇಜು. ಆದರೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೇವಲ ಕಾಮರ್ಸ್ ಆರ್ಟ್ಸ್ ಅಷ್ಟಲ್ಲ ಸೈನ್ಸು ತರುವಂಥ ಪ್ರಯತ್ನವನ್ನು ಈ ದೇಶದಲ್ಲಿ ಮಾಡ್ತಾಯಿದ್ದೀರಿ. ಅದನ್ನು ಮಾಡಿರಿ. ಎಷ್ಟೋ ವಿದ್ಯಾರ್ಥಿಗಳು ಕಡಿಮೆ ಇದ್ದರೂ ಅವ್ರನ್ನ ಏನಾದರೂ ಮಾಡಿ ಮುಂದುವರಿಸುವಂಥ ಪ್ರಯತ್ನ ಮಾಡಿದರೆ ಖಚಿತವಾಗಿ ಸ್ವಲ್ಪ ಏನಾದರೂ ಬದಲಾವಣೆ ಆಗ್ಬೋದು. ಏನಂತೀರಿ ಇದಕ್ಕೆ ನೀವು? ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.